ಶ್ರೀರಾಮಾನುಜಾಚಾರ್ಯರ ಜಯಂತಿ 7ನೇ ದಿನ ದಾಶರಥಿ ಜಯಂತಿ ಜನ್ಮದಿನ. ಯೋಗನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವದ ಇಂದು 7ನೇ ದಿನದಲ್ಲಿ ವೀಕ್ಷಕರೇ ನಿಮಗೊಂದು ವಿಶೇಷ ಮಾಹಿತಿ. ಸಾಲಿಗ್ರಾಮ ಯೋಗನರಸಿಂಹಸ್ವಾಮಿ ದೇವಾಲಯದ ಮುಂಭಾಗ ಇರುವ ಈಗಿನ ಉಪ್ಪುಕಟ್ಟೆ ಅಂದಿನ ದಾಶರಥಿ ಕಟ್ಟೆ. ಇದರ ಇತಿಹಾಸವನ್ನು ತಿಳಿಯೋದಾದರೆ ಶ್ರೀ ಧನುರ್ದಾಸ ರಾಮಾನುಜಾಚಾರ್ಯರು ನಮ್ಮ RG ನ್ಯೂಸ್ ಚಾನಲ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ರಾಮಾನುಜಾಚಾರ್ಯರು ಕರ್ನಾಟಕದ ಮೇಲುಕೋಟೆ, ತೊಂಡನೂರು ಪ್ರದೇಶಗಳಲ್ಲಿ ಸಂಚರಿಸುತ್ತಿದ್ದಾಗ ಸಾಲಿಗ್ರಾಮಕ್ಕೆ ಭೇಟಿ ನೀಡಿದರು. ಇಲ್ಲಿನ ಪ್ರಧಾನ ಮೂರ್ತಿ ಉಗ್ರ ನರಸಿಂಹನೇ ಆಗಿದ್ದರು. ರಾಮಾನುಜಾಚಾರ್ಯರು ತಮ್ಮ ತಪೋಶಕ್ತಿಯಿಂದ ಆ ಉಗ್ರ ರೂಪವನ್ನು ಯೋಗನರಸಿಂಹಸ್ವಾಮಿ ಧ್ಯಾನಸ್ಥ ರೂಪ ಪರಿವರ್ತಿಸಿದರು ಎಂದು ಪ್ರತೀತಿ ಇದೆ. ಶ್ರೀ ರಾಮಾನುಜಾಚಾರ್ಯರ ಪ್ರಮುಖ ಶಿಷ್ಯರಲ್ಲಿ ಒಬ್ಬರಾದ ದಾಶರಥಿ ಮೊದಲೇ ಅಂಡನ್ ರಾಮಾನುಜರ ತಂಗಿ ಭೂಮಿಯ ಮಗ. ಇವರು ರಾಮಾನುಜರ ಅಚ್ಚುಮೆಚ್ಚಿನ ಮತ್ತು ನಂಬಿಕಸ್ಥ ಶಿಷ್ಯರಾಗಿದ್ದರು. ಇವರು ರಾಮಾನುಜರ ಆಶಯಗಳನ್ನು ಎತ್ತಿ ಹಿಡಿದ ವೈಷ್ಣವ ಭಕ್ತರಾಗಿದ್ದರು. ರಾಮಾನುಜಾಚಾರ್ಯರ ಆಚಾರ್ಯ ಪರಂಪರೆಯಲ್ಲಿ ದಾಶರಥಿಯವರು ಮಹತ್ವದ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದರು. ಇವರು ರಾಮಾನುಜರ ಅಂತರಂಗದ ಶಿಷ್ಯರಾಗಿದ್ದು ಅವರ ತತ್ವಗಳನ್ನು ಹರಡುವಲ್ಲಿ ಮುಖ್ಯ ಪಾತ್ರ ವಹಿಸಿದರು. ರಾಮಾನುಜರು ದಾಶರಥಿಯ ಸೇವಾ ಮನೋಭಾವಕ್ಕೆ ಮತ್ತು ಭಕ್ತಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವರನ್ನು ಆಶೀರ್ವದಿಸಿದರು. ಶ್ರೀ ರಾಮಾನುಜ ಪಾದುಕೆ ಎಂದು ಕರೆಯಲ್ಪಟ್ಟ ಶ್ರೀ ದಾಶರಥಿಯವರ ಶ್ರೀಪಾದ ಸ್ಪರ್ಶದಿಂದ ಮಹಿಮೆಯನ್ನು ಪಡೆದು ಊರಿನ ಜನರನ್ನು ಪರಿವರ್ತಿಸಿದ ಪುಷ್ಕರಣಿ ಕೊಳ ಶ್ರೀ ದಾಶರಥಿ ಕೊಳ, ಶ್ರೀಪಾದ ತೀರ್ಥ ಕೊಳವೆಂದು ಕರೆಯಲಾಗಿದೆ. ರಾಮಾನುಜರು ಸಾಲಿಗ್ರಾಮದ ಜನತೆ ಸಕಲ ದೇವರಲ್ಲಿ ನಂಬಿಕೆ ಸಂಕಷ್ಟಗಳು ನಿವಾರಣೆಯಾಗಲು ಈಗಿನ ಉಪ್ಪುಕಟ್ಟೆಗೆ ನಿಮ್ಮ ಪಾದಗಳನ್ನು ಸ್ಪರ್ಶ ಮಾಡು ಎಂದರು. ಈ ಕೊಳದಲ್ಲಿ ದಾಶರಥಿ ತಮ್ಮ ಪಾದಗಳನ್ನು ಸ್ಪರ್ಶ ಮಾಡಿದ ಬಳಿಕ ಈ ನೀರನ್ನು ಸಾಲಿಗ್ರಾಮ ಜನತೆ ಕುಡಿಯುತ್ತಿದ್ದು ಅದು ಅವರ ಸಕಾರಾತ್ಮಕ ಭಾವನೆ, ದೇವರಲ್ಲಿ ನಂಬಿಕೆ ಮೂಡುವಂತೆ ಮಾಡಿದೆ. ಹಾಗಾಗಿ ಈಗಿನ ಉಪ್ಪುಕಟ್ಟೆ ಅಂದಿನ ದಾಶರಥಿ ಕೊಳ ಆಗಿದೆ. ಇಂದು ಅವರ ಜನ್ಮದಿನ. ಭಾಷ್ಯಕಾರ ದೇವಾಲಯದ ಶ್ರೀ ಧನುರ್ದಾಸ ರಾಮಾನುಜಾಚಾರ್ಯ ಮಹಾಸ್ವಾಮಿಗಳು ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು. மாலதன்னை சிந்ததன்னில் நாளும் சிந்திப்பார் இங்கே மணவாளமா முனிவன் பொன்னடியாம் செங்கமல போதுகளை மார்பும் புரிநூலும் வாழியே ஏந்திய முக்கோலும் வாழியே இல்லாத மணவாள மாமுனி குந்தி வாழி புகழ் வாழி வாழியே அடியார்கள் வாழ அரங்கநகர் வாழ கடிபொழில் தென்னரங்கன் தொண்டர் குலாவும் இராமானுசனை போற்றும் புனிதன் குறையாது என் மனம் நினையாது இனி உணர்ந்தமே ஞானிகள் யோகம் தரும் திருவாய் வாழியேயும் ஸ்ரீசைலம் எத்த வந்தோன் வாழியே புரிநூல் மணிபடமும் முக்கோல் ಗದಿಗೋ ಯತಿ ರಾಮಾನುಜ ಶೇಖರುಡಡುಗೋ ಸ್ವಾಮಿ ಅವರ ಪಾದಗಳನ್ನು ತೊಳೆದಿದ್ದಾರೆ ಅಂತ ಐತಿಹ್ಯ. ಇಲ್ಲಿ ಮೊದಲಾಗ ದಾಶರಥಿ ಸ್ವಾಮಿ ರಾಮಾನುಜ ಸ್ವಾಮಿಯವರ
ತಂಗಿ ಮಗ ಅವರಿದೆ ಚರಿತ್ರದಲ್ಲಿ ನಾವು ಕಂಡಂಗೆ ಮೊದಲಾಗ ಬರ್ತಾಯಿದ್ದಾರೆ. ಇವತ್ತು ಅವರ ಹುಟ್ಟಿದ ಹಬ್ಬ. ಚೈತ್ರ ಮಾಸ ಪುನರ್ವಸು ನಕ್ಷತ್ರದಲ್ಲಿ ರಾಮಾನುಜ ಸ್ವಾಮಿ ಹುಟ್ಟಿದ ನೆಕ್ಸ್ಟ್ 6ನೇ ದಿವಸ ಅವ್ರು ಹುಟ್ಟಿರೋದು. ಆವತ್ತು ಇಲ್ಲಿ ಶ್ರೀ ರಾಮಾನುಜ ಶ್ರೀಪಾದ ತೀರ್ಥ ಬಂದು ಆ ತೀರ್ಥವನ್ನು ಅವರು ಅವರ ದಿವ್ಯ ತಲೆಯಲ್ಲಿ ಪ್ರೋಕ್ಷಣೆ ಮಾಡಿಕೊಂಡು ಇಲ್ಲಿ ಒಂದು ಸುತ್ತ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ತುಂಬ ವಿಶೇಷವಂತ ಚರಿತ್ರದಲ್ಲಿ ಒಂದು ದಿವಸ ಆಯಿತು. ಅಲ್ಲಿ ಆ ಕೊಳದಲ್ಲಿ ಮೇಲ್ಗಡೆ 12ನೇ ಶತಮಾನದಲ್ಲಿ ಬರೆದಿದೆ ಒಂದು ಶಿಲಾಶಾಸನ ಐತೆ. ಆ ಶಿಲಾಶಾಸನದಲ್ಲಿ ರಾಮಾನುಜ ಸ್ವಾಮಿಯವರ ತಮ್ಮ ಎಂಬಾರ್ ಮತ್ತು ರಾಮಾನುಜ ಸ್ವಾಮಿಯವರ ತಂಗಿ ಮಗ ದಾಶರಥಿ ಎನ್ನುವ ಮೊದಲಿಯಾಂಡಾನ್ ಇವರೆಲ್ಲ ಈ ಸಾಲಿಗ್ರಾಮಕ್ಕೆ ಬಂದು ಈ ದೇವಸ್ಥಾನಕ್ಕೆ ಸುಮಾರು ವ್ಯವಸ್ಥೆಗಳು ಮಾಡಿಕೊಟ್ಟು ಇಲ್ಲಿರೋ ಶ್ರೀ ವೈಷ್ಣವರಿಗೆ ಸುಮಾರು ಹಕ್ಕುಗಳೆಲ್ಲ ಕೊಟ್ಟಿದ್ದಾರೆ ಅಂತ ಐತೆ. 800 ವರ್ಷ ಹಳೆಯ ಶಿಲಾಶಾಸನ ಅಲ್ಲಿ ಹಳೆಯ ತೆಲುಗು ಅಲ್ಲಿ ಇದೆ. ನೀವು ಅದನ್ನು ನೋಡ್ಬೋದು. ಅಷ್ಟು ವಿಶೇಷವಂತ ಸ್ಥಳ ಇದು. ಇಲ್ಲಿ ಈ ಮೊದಲಿಯಾಂಡ ದಾಶರಥಿ ಸ್ವಾಮಿ ರಾಮಾನುಜ ಸ್ವಾಮಿ ತೋನೇ ಬಂದು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಉಳ್ಕೊಂಡಿದ್ದಾರೆ ಅಂತ ಇತಿಹಾಸ. ಅದಕ್ಕೋಸ್ಕರ ಇಲ್ಲಿ ಎಲ್ಲ ಬಂದು ನಾವು ಎಲ್ಲ ಮಾಡ್ತಾ ಇದ್ದೀವಿ. ಅದಿಗದಿಗೋ ಯತಿ ರಾಮಾನುಜ ಶೇಖರುಡಡುಗೋ ವೈಷ್ಣವ ಶಂಖಾರಾವಪು ವಿಷ್ಣು ತೇಜಮದಿಗೋ ಭರತಾವನಿ ಭಾವಲಹರಿ ಜ್ಞಾನ ಧ್ವಜಮದಿಗೋ చెరగని చిరు నవ్వుల శ్రీ భాషకారుడడుగో అజ్ఞానపు రూపుమాపు ఆది గురువు ఎడుగో విజ్ఞానము నందించే పదత్రయార్థనిష్టాం మమాత్ర విదరాత్య యతీంద్రనాథ స్వాపేక్షతే యది భవంతి భయానుతా బలజ్జా గుణకరణమస్య కథం ఘటేత దత్తర్పవస్య కృతయ పాత్రం ఆత్మగుణలేశ వివర్జిత సెంటర్ ಶ್ರೀಮತೆ ರಾಮಾನುಜಾಯ ನಮಃ. ಇವತ್ತು ಸ್ವಾಮಿ ರಾಮಾನುಜಾಚಾರ್ಯರವರ ತಂಗಿ ಮಗ ಸ್ವಾಮಿ ದಾಶರಥಿ ಎನ್ನುವ ಸ್ವಾಮಿ ಮೊದಲಿಯಾಂಡನವರ ಅವತಾರ ದಿವಸ. ತಿರುನಕ್ಷತ್ರ ಅಂತ ಹೇಳುವುದು ನಾವು. ಚೈತ್ರ ಮಾಸದಲ್ಲಿ ಪುನರ್ವಸು ನಕ್ಷತ್ರ. ಈ ಸ್ವಾಮಿಗಳ ಮೇಲೆ ಅಪಾರ ಪ್ರಿಯ ನಮ್ಮ ರಾಮಾನುಜ ಸ್ವಾಮಿಯವರಿಗೆ. ಎಷ್ಟು ಪ್ರೀತಿ ಅಂದ್ರೆ ಅವರು ಸನ್ಯಾಸ ತಗೊಳ್ಳುವಾಗ ಎಲ್ಲ ತನ್ನ ತ್ಯಜಿಸಿ ಸನ್ಯಾಸ ತಗೊಳ್ಬೇಕು. ಆವಾಗ ಈ ದಾಶರಥಿಯನ್ನು ಮಾತ್ರ ಬಿಟ್ಟು ನಾನು ಸನ್ಯಾಸ ತಗೊಳ್ತೀನಿ ಅಂತ ಹೇಳಿದ್ರೆ ಅಷ್ಟು ಪ್ರೀತಿ ಆ ದಾಶರಥಿ ಸ್ವಾಮಿ ಮೇಲೆ. ಅವರನ್ನ ರಾಮಾನುಜ ಸ್ವಾಮಿ ತಮ್ಮದ ತ್ರಿದಂಡ ಮುಕ್ಕೋಲ್ ಅಂತ ಹೇಳ್ತಾರೆ. ಈ ತ್ರಿದಂಡ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಆದ್ರೆ ರಾಮಾನುಜ ಸ್ವಾಮಿ ಅವರ ತ್ರಿದಂಡ ಅಂತ ಅವ್ರಿಗೆ ಹೆಸರು. ಆ ಸ್ವಾಮಿ ರಾಮಾನುಜ ಸ್ವಾಮಿ ತೋನೆ ಇಲ್ಲಿ ಮೊದಲು ರಾಮಾನುಜ ಸ್ವಾಮಿ ಈ ದೇಶಕ್ಕೆ ಬಂದಾಗ ಈ ಮಿಥಿಲಾಪುರಿ ಎನ್ನುವ ಈಗ ಪ್ರಸ್ತುತ ಶ್ರೀ ಸಾಲಿಗ್ರಾಮ ಅಂತ ಇದೆ ಅಲ್ವಾ, ಈ ಊರದ ಹಳೆಯ ಹೆಸರು ಮಿಥಿಲಾಪುರಿ. ಈ ದೇಶದ ಹಳೆಯ ಹೆಸರು ಕೋಶಲ ರಾಜ್ಯ, ಅದೇ ಹೊಯ್ಸಳ ರಾಜ್ಯ ಅಂತ ಆಗ್ಬಿಟ್ಟಿದೆ. ಆ ರಾಜ್ಯದಲ್ಲಿ ಬಂದಾಗ ಮೊದ್ಲು ರಾಮಾನುಜ ಸ್ವಾಮಿ ವಾಸ ಮಾಡಿದ ಸ್ಥಳ ಈ ಊರು. ಈ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲೇ ಅವರು ಉಳ್ಕೊಂಡಿದ್ರು. ಅವ್ರ ಜೊತೆಯಲ್ಲೇ ನಮ್ಮ ದಾಶರಥಿ ಸ್ವಾಮಿ ಅವರು ಇಲ್ಲೇ ಇದ್ರು. ಆಗ
ಇಲ್ಲಿ ಇರೋ ಜನಗಳಲ್ಲಿ ಕೆಲವರು ರಾಮಾನುಜ ಸ್ವಾಮಿ ಮೇಲೆ ಅಷ್ಟು ಅವ್ರಿಗೆ ಸದ್ಭಾವ ಇಲ್ಲ, ಅಂದ್ರೆ ಸ್ವಲ್ಪ ದ್ವೇಷ ಭಾವ ಇತ್ತು. ಅವರನ್ನ ಪರಿವರ್ತನೆ ಮಾಡಕ್ಕೋಸ್ಕರ ರಾಮಾನುಜ ಸ್ವಾಮಿ ಒಂದು ಯೋಜನೆ ಮಾಡಿ, ಈ ಊರಲ್ಲಿ ಯಾವ ಕೊಳದಿಂದ ಎಲ್ರೂ ನೀರು ಕುಡಿಯಕ್ಕೆ ಮತ್ತೆ ಅಡುಗೆ ಮಾಡಕ್ಕೆ ನೀರನ್ನ ತಗೊಂಡು ಹೋಗುತ್ತಾರೋ ಆ ಕೊಳದಲ್ಲಿ ಈ ದಾಶರಥಿ ಸ್ವಾಮಿಯನ್ನ, ದಾಶರಥಿ ನೀನು ಹೋಗಿ ಆ ಕೊಳದಲ್ಲಿ ನಿನ್ ಪಾದಗಳನ್ನ ಮುಟ್ಟಿಸ್ಬಿಟ್ಟು ಬಂದ್ಬಿಡು ಅಂತ ಹೇಳಿದ್ರೆ, ಸ್ವಾಮಿಗಳು ದಿವ್ಯಾಜ್ಞಾ ಅಂತ ಹೋಗಿ ಅವರ ಶ್ರೀಪಾದಗಳನ್ನ ಈ ಕೊಳದಲ್ಲಿ ಮುಟ್ಟಿದರೆ, ಮುಟ್ಟಿದ ಮೇಲೆ ಮಾರನೇ ದಿವಸ ಈ ನೀರನ್ನ ತಗೊಂಡಿದ್ದ ಎಲ್ರಿಗೂ ಪರಿವರ್ತನೆ ಆಗಿ ಅವರು ಹಾಗೆ ಬಂದು ರಾಮಾನುಜ ಸ್ವಾಮಿ ಪಾದಗಳಲ್ಲಿ ಬಿದ್ದು ಶರಣಾಗತಿ ತಗೊಂಡಿದ್ರೆ ಅಷ್ಟೇ. ಮತ್ತೆ ಏನು ವಾದ ಪ್ರತಿವಾದಗಳು, ಉಪನ್ಯಾಸಗಳು, ಪ್ರವಚನಗಳು ಯಾವುದೂ ಇಲ್ಲ. ಬರೀ ತಮ್ಮದ ಪ್ರಿಯ ಶಿಷ್ಯರು, ತಮ್ಮದ ತಂಗಿ ಅವರ ಪಾದಗಳನ್ನ ಮುಟ್ಟಿಸಿ ಈ ಊರಿಗೆ ಪರಿವರ್ತನೆ ಮಾಡಿಸಿದರೆ ಶ್ರೀರಾಮಾನುಜ ಸ್ವಾಮಿ. ಅಷ್ಟು ಈ ನೀರು ಪವಿತ್ರವಾಗಿ ಎಲ್ಲರನ್ನ ಪವಿತ್ರವಂತವರಾಗಿ ಒಂದು ಬದಲಾವಣೆ ಮಾಡಿದ್ದೆ. ಆದ್ರಿಂದ ಈ ಕೊಳ ಈ ಊರೇ ಇವತ್ತಿಂದ ಶ್ರೀ ಸಾಳಗ್ರಾಮ ಅಂತ ರಾಮಾನುಜ ಸ್ವಾಮಿ ನಾಮಕರಣ ಇಟ್ಟಿದ್ದಾರೆ. ಸ್ವಾಮಿ ರಾಮಾನುಜರು ನಾಮಕರಣ ಇಟ್ಟಿದ ಒಂದೇ ಊರು ಈ ಊರು. ಅದರಿಂದ ಈ ಮಿಥಿಲಾಪುರಿ ಶ್ರೀ ಸಾಳಗ್ರಾಮ ಅಂತ ಆಗಿತ್ತು. ಸಾಳಗ್ರಾಮ ಅಂತ ವಿಷ್ಣು ಸ್ವರೂಪದಲ್ಲಿ ಇರೋ ಒಂದು ಮೂರ್ತಿ, ಒಂದು ಕಲ್ಲು. ಅದು ನೇಪಾಳದಲ್ಲಿ ಗಂಟಕಿ ನದಿಯಲ್ಲಿ ಸಿಗುತ್ತೆ. ಆ ಮೂರ್ತಿಗೆ ಈ ಊರೇ ಸಮಾನ ಅಂದ್ರೆ ಆ ಸಾಳಗ್ರಾಮ ಮೂರ್ತಿಯನ್ನ ಇಟ್ಟು ಎಲ್ರು ಪೂಜೆ ಮಾಡ್ತಾರೆ. ಆದ್ರೆ ಈ ಊರೇ ಸಾಳಗ್ರಾಮ. ಈ ನೀರು, ಈ ಅತೀತ ಪಾವನಮೈನ ಈ ನೀರು ಈ ಊರೇ ಶ್ರೀ ಸಾಳಗ್ರಾಮ ಅಂತ ರಾಮಾನುಜ ಸ್ವಾಮಿ ನಾಮಕರಣ ಇಟ್ಟಿದ್ದಾರೆ. ಅದಕ್ಕೆ ಮೂಲ ಕಾರಣ ಈ ದಾಶರಥಿ ಸ್ವಾಮಿ ಅವರ ಪಾದಗಳು ರಾಮಾನುಜ ಸ್ವಾಮಿ ದಿವ್ಯಾಜ್ಞೆಯಿಂದ ಮುಟ್ಟಿದ ಆ ತೀರ್ಥಮೇ ದಾಶರಥಿ ಕಟ್ಟೆ ಅಂತ ಹೆಸರು. 1000 ವರ್ಷಗಳು ಹಳೆಯ ಪುಷ್ಕರಣಿ ಕಲ್ಯಾಣಿ ಕಟ್ಟೆ ಇದು. ಈ ಕಟ್ಟೆಯಿಂದಾನೇ ಈ ಊರಿಗೆ 1000 ವರ್ಷಗಳು ಹಿಂದೆನೆ ನೀರು ಕುಡಿಯಕ್ಕೆ ಹೋಗಿತ್ತು. ಈಗಲೂ ಒಂದು 50 ವರ್ಷ ಹಿಂದೆವರೆಗೂ ಈ ಕೊಳದಿಂದಾನೇ ನೀರು ಊರಿಗೆ. ಇಲ್ಲಿ ಒಂದು ವಾಟರ್ ಪ್ಯೂರಿಫಿಕೇಶನ್ ಪ್ಲಾಂಟ್ ಕೂಡ ಐತೆ, ಡಿಸ್ಫಂಕ್ಷನ್ ಐತೆ. ಅಷ್ಟು ಶ್ರೇಷ್ಠವಂತ ಕೊಳ. ಈಗ ಪರಿಸ್ಥಿತಿ ಸ್ವಲ್ಪ, ಇದನ್ನ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಇದನ್ನ ಸ್ವಚ್ಛ ಮಾಡಬೇಕು, ಇದನ್ನ ಕಾಪಾಡಬೇಕು ಅಂತ ಎಲ್ರಿಗೂ ನಮ್ಮ ಸಾಲಿಗ್ರಾಮ ಊರು ಮತ್ತೆ ತಾಲೂಕಲ್ಲಿ ಇರೋ ಜನಗಳಿಗೆ ನಮ್ಮ ಕಡೆಯಿಂದ ಒಂದು ವಿನತಿ. ಇವತ್ತು ದಾಶರಥಿ ಸ್ವಾಮಿ ಅವರ ಹುಟ್ಟಿದ ಈ ಪುಣ್ಯ ದಿವಸ ಹೊತ್ತು ನಾವು ಇದೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ವಿ. ಇನ್ನು 1 ವರ್ಷ ಒಳಗಡೆ ಇದನ್ನ ಕಾಂಪೌಂಡ್ ವಾಲ್ ಹಾಕಿ ಶ್ರೇಷ್ಠವಂತ ಜಾಗೆಯನ್ನ ಒಂದು ಬೋರ್ಡ್ ಎಲ್ಲ ಹಾಕಿ ಮಾಡಬೇಕು ಅಂತ ರಾಮಾನುಜ ಸ್ವಾಮಿ ಪಾದಗಳಲ್ಲಿ ನಾವು ಪ್ರಾರ್ಥನೆ ಮಾಡಿಸ್ತಾ ಇದ್ವಿ. ಶ್ರೀಮತೆ ರಾಮಾನುಜಾಯ ನಮಃ. గదిగో యతి రామానుజ శేఖరుడడుగో వైష్ణవ శంఖారావపు విష్ణు తేజమదిగో భరతావని భావలహరి జ్ఞానధ్వజమదిగో చెరగని చిరు నవ్వుల శ్రీ భాష్యకారుడడుగో అజ్ఞానపు రూపుమాపు ఆది గురువు ఎడుగో విజ్ఞానము నందించే జగద్గురువులరుగో గదిగో యతి రామానుజ శేఖరుడడుగో వైష్ణవ శంఖారావపు విష్ణు తేజమదిగో నిండుగా త్రిదండముతో నుదురు ఊర్ధ్వపుండ్రముతో కాషాయము దాల్చినట్టి కమలాక్షుని రూపంలో నిండుగా త్రిదండముతో నుదురు ఊర్ధ్వపుండ్రముతో